ಯುಗವೆಂದರೆ ಧರ್ಮವೇ ಮಾನವನ ಉಸಿರಾಗಿದ್ದ ಕಾಲ. ಯಜ್ಞ, ತಪಸ್ಸು, ಸತ್ಯ ಮತ್ತು ನಿಯಮಗಳಿಲ್ಲದೆ ಜೀವನವೇ ಅಸಂಪೂರ್ಣವೆಂದು ನಂಬಿದ್ದ ಯುಗ ಅದು. ದೇವತೆಗಳು ಭೂಮಿಯ ಯಜ್ಞಧೂಪದಿಂದ ತೃಪ್ತರಾಗುತ್ತಿದ್ದರು. ಮನುಷ್ಯರು ದೇವಾನುಗ್ರಹದಿಂದ ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳುತ್ತಿದ್ದರು. ಇಂತಹ ಧರ್ಮಮಯ ವಾತಾವರಣದಲ್ಲಿ ಲೋಕವಿಖ್ಯಾತರಾದ ಮಹಾತಪಸ್ವಿ ಗೌತಮ ಮಹರ್ಷಿಗಳು ತಮ್ಮ ತಪೋಬಲ, ಬ್ರಹ್ಮಚರ್ಯ, ನಿಯಮ ನಿಷ್ಠೆ ಮತ್ತು ಸತ್ಯಾಚರಣೆಯಿಂದ ಅಪಾರ ಕೀರ್ತಿಯನ್ನು ಪಡೆದಿದ್ದರು. ಅವರ ಆಶ್ರಮವು ಧರ್ಮದ ದೀಪವಾಗಿದ್ದು ಅನೇಕ ಋಷಿಮುನಿಗಳು ಮತ್ತು ಶಿಷ್ಯರು ಅಲ್ಲಿ ವೇದಾಧ್ಯಯನ, ಯಜ್ಞಕರ್ಮ ಮತ್ತು ಆತ್ಮಸಾಧನೆಯಲ್ಲಿ ತೊಡಗುತ್ತಿದ್ದರು. ಗೌತಮ ಮಹರ್ಷಿಗಳಿಗೆ ಏಕತ, ದ್ವಿತ ಮತ್ತು ತ್ರಿತ ಎಂಬ 3 ಪುತ್ರರು ಇದ್ದರು. ಮೂವರು ತಂದೆಯಂತೆಯೇ ವೇದಾಧ್ಯಯನದಲ್ಲಿ ನಿರತರಾಗಿದ್ದು ತಪಸ್ಸು ಮತ್ತು ನಿಯಮಗಳಲ್ಲಿ ತಮ್ಮ ಜೀವನವನ್ನು ಕಳೆಯುತ್ತಿದ್ದರು. ಆದರೆ ತ್ರಿತನು ಸಹೋದರರಿಗಿಂತ ಶ್ರೇಷ್ಠನಾಗಿದ್ದ. ಋಗ್, ಯಜು, ಸಾಮ ವೇದಗಳ ಅರ್ಥಗಳಲ್ಲಿ ಅವನಿಗೆ ಅಪಾರ ಪಾಂಡಿತ್ಯವಿತ್ತು. ಮಂತ್ರೋಚ್ಚಾರಣೆಯ ಶುದ್ಧತೆ, ಯಜ್ಞಕ್ರಮದ ನಿಖರತೆ ಮತ್ತು ಭಕ್ತಿಭಾವದಲ್ಲಿ ಅವನು ಅಪರೂಪದ ಸಾಧಕನಾಗಿದ್ದ. ಇತರ ಮುನಿಗಳು ಅವನನ್ನು ಆದರದಿಂದ ಗೌರವಿಸುತ್ತಿದ್ದರು. ತನ್ನ ಮಕ್ಕಳ ಈ ಸಾಧನೆಯನ್ನು ನೋಡಿ ಗೌತಮರು ಅಪಾರ ಸಂತೋಷಗೊಂಡು ಬಹುಕಾಲ ಮಕ್ಕಳೊಂದಿಗೆ ಪ್ರೀತಿಯಿಂದ ವಾಸಿಸಿ ಕೊನೆಗೆ ತಪೋಬಲದಿಂದ ದಿವ್ಯಸ್ಥಾನವನ್ನು ಪಡೆದು ಸ್ವರ್ಗಾರೋಹಣ ಮಾಡಿದರು. ಗೌತಮರ ನಂತರ ಅವರ ಆಶ್ರಮದ ಯಜ್ಞಯಾಗಗಳಿಗೆ ರಾಜರು ಗೌರವದಿಂದ ಅವರ ಪುತ್ರರನ್ನು ಆಹ್ವಾನಿಸುತ್ತಿದ್ದರು. ಆರಂಭದಲ್ಲಿ ಮೂವರು ಒಂದೇ ಮನಸ್ಸಿನಿಂದ ಧರ್ಮ ಮಾರ್ಗದಲ್ಲಿ ನಡೆದು ಯಜ್ಞಗಳನ್ನು ನೆರವೇರಿಸುತ್ತಿದ್ದರು. ಆದರೆ ಕಾಲಕ್ರಮೇಣ ಏಕತಾ ಮತ್ತು ದ್ವಿತರ ಮನಸ್ಸಿನಲ್ಲಿ ಧನ ಸಂಪತ್ತಿನ ಆಸೆ ಬೆಳೆತೊಡಗಿತು. ಯಜ್ಞಫಲವಾಗಿ ದೊರೆಯುವ ಅಪಾರ ಗೋವುಗಳು ಅವರಿಗೆ ಕೇವಲ ಧರ್ಮಫಲವಾಗಿ ಅಲ್ಲ, ಸಂಪತ್ತಾಗಿ ಕಾಣಿಸತೊಡಗಿದವು. ಅವರು ಯೋಚಿಸಿದರು, ತ್ರಿತನಂತಹ ಮಹಾವಿದ್ವಾಂಸನಿದ್ದರೆ ಯಜ್ಞಫಲ ದ್ವಿಗುಣವಾಗುತ್ತದೆ. ಆದರೆ ಈ ಫಲವನ್ನು ಹಂಚಿಕೊಳ್ಳಬೇಕೇಕೆ? ಈ ಯೋಚನೆಯೇ ಅವರ ಮನಸ್ಸಿನಲ್ಲಿ ಲೋಭದ ಬೀಜವನ್ನು ಬಿತ್ತಿತು. ಲೋಭವು ನಿಧಾನವಾಗಿ ದ್ವೇಷವಾಗಿ, ಕೊನೆಗೆ ದ್ರೋಹವಾಗಿ ಪರಿವರ್ತಿತವಾಯಿತು. ಒಂದು ದಿನ ಯಜ್ಞಗಳನ್ನು ಮುಗಿಸಿ ಅಪಾರ ಗೋವುಗಳನ್ನು ಪಡೆದು ಮೂವರು ಪೂರ್ವದಿಕ್ಕಿನತ್ತ ಪ್ರಯಾಣ ಆರಂಭಿಸಿದರು. ತ್ರಿತನು ಮುಂಚೆ ನಡೆದು ದಾರಿ ತೋರಿಸುತ್ತಿದ್ದರೆ, ಏಕತಾ ಮತ್ತು ದ್ವಿತರು ಹಿಂದುಗಡೆಯಿಂದ ಗೋವುಗಳನ್ನು ಕರೆದೊಯ್ಯುತ್ತಿದ್ದರು. ರಾತ್ರಿ ಕವಿದಾಗ ದಾರಿಯಲ್ಲಿ ಭಯಂಕರ ತೋಳವೊಂದು ಎದುರಾಯಿತು. ಅದೇ ವೇಳೆಗೆ ಸರಸ್ವತಿ ನದಿ ತೀರದ ಬಳಿ ಆಳವಾದ ಬಾವಿಯೊಂದು ಇದ್ದಿತು. ತೋಳವನ್ನು ಕಂಡ ತ್ರಿತನು ಭಯಭೀತನಾಗಿ ಓಡುತ್ತಾ ಆ ಬಾವಿಯಲ್ಲಿ ಬಿದ್ದನು. ಅವನ ಹೃದಯವಿದ್ರಾವಕ ಕೂಗು ಸಹೋದರರಿಗೆ ಕೇಳಿಸಿತು. ಅವನು ಬಾವಿಯಲ್ಲಿ ಬಿದ್ದಿರುವುದನ್ನು ತಿಳಿದರು. ತೋಳದ ಭಯ ಮತ್ತು ಗೋವುಗಳ ಮೇಲಿನ ಲೋಭದಿಂದ ಅವರು ಅವನನ್ನು ರಕ್ಷಿಸಲು ಮುಂದಾಗಲಿಲ್ಲ. ತಮ್ಮ ದುಷ್ಟಬುದ್ಧಿಯಿಂದ ತ್ರಿತನನ್ನು ಅಲ್ಲಿಯೇ ಬಿಟ್ಟು ಗೋವುಗಳನ್ನು ತೆಗೆದುಕೊಂಡು ಹೊರಟು ಹೋದರು. ಆ ಬಾವಿಯಲ್ಲಿ ನೀರಿರಲಿಲ್ಲ. ಧೂಳು, ಹುಲ್ಲು ಮತ್ತು ಕಲ್ಲುಗಳಿಂದ ತುಂಬಿದ ಆ ಗಹ್ವರದಲ್ಲಿ ತ್ರಿತನು ಭೀಕರವಾಗಿ ಯಾತನೆ ಅನುಭವಿಸಿದನು. ಪಾಪಕರ್ಮಿಯು ನರಕದಲ್ಲಿ ಅನುಭವಿಸುವ ಯಾತನೆ ಹೇಗಿರುತ್ತದೋ ಹಾಗೆಯೇ ಅವನ ಸ್ಥಿತಿಯೂ ಇತ್ತು. ಮೃತ್ಯು ಭಯ, ಸಹೋದರರ ದ್ರೋಹದ ನೋವು ಮತ್ತು ಸೋಮಲಾಭವಾಗದ ದುಃಖ ಅವನ ಮನಸ್ಸನ್ನು ಆವರಿಸಿತು. ಆದರೂ ತ್ರಿತನು ಜ್ಞಾನಿಯಾಗಿದ್ದ. ದುಃಖದಲ್ಲೂ ಬುದ್ಧಿಯನ್ನು ಕಳೆದುಕೊಳ್ಳಲಿಲ್ಲ. ಧರ್ಮ ಮಾರ್ಗವೇ ತನ್ನ ರಕ್ಷಣೆ ಎಂದು ತಿಳಿದು ಇಲ್ಲಿಯೇ ಯಜ್ಞ ಮಾರ್ಗದಿಂದಲೇ ಪರಿಹಾರ ಕಂಡುಕೊಳ್ಳಬೇಕೆಂದು ಸಂಕಲ್ಪಿಸಿದನು. ಅಷ್ಟರಲ್ಲಿ ಬಾವಿಯಲ್ಲಿ ಬಿದ್ದಿದ್ದ ಒಂದು ಉದ್ದನೆಯ ಬಳ್ಳಿ ಅವನ ಕಣ್ಣಿಗೆ ಬಂತು. ಅದನ್ನೇ ಅವನು ಸೋಮವೆಂದು ಸಂಕಲ್ಪಿಸಿಕೊಂಡನು. ತನ್ನ ತಪೋಬಲದಿಂದ ಬಾವಿಯಲ್ಲಿ ನೀರನ್ನು ಸೃಷ್ಟಿಸಿದನು. ಅಗ್ನಿದೇವತೆಯನ್ನು ಸ್ಮರಿಸಿ ಋಗ್, ಯಜು, ಸಾಮ ವೇದಗಳನ್ನು ಮನಸ್ಸಿನಲ್ಲಿ ಪಠಿಸಿದನು. ಅಲ್ಲಿದ್ದ ಕಲ್ಲುಗಳನ್ನೇ ಗ್ರಾವಾಣಗಳಾಗಿ ಮಾಡಿಕೊಂಡು ಸೋಮಾಭಿಷವನ್ನು ಆರಂಭಿಸಿದನು. ನೀರನ್ನೇ ಆಜ್ಯವನ್ನಾಗಿ ಮಾಡಿ ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸಿದನು. ಬಾವಿಯೊಳಗಿಂದ ಹೊರಟ ಆ ಯಜ್ಞಧ್ವನಿ ಸ್ವರ್ಗವನ್ನೇ ತಲುಪಿತು. ಸ್ವರ್ಗದಲ್ಲಿ ಅಶಾಂತಿ ಉಂಟಾಯಿತು.
ಆ ಮಹಾಧ್ವನಿಯನ್ನು ಕೇಳಿದ ದೇವಗುರು ಬೃಹಸ್ಪತಿಗಳು ಇದು ತ್ರಿತನ ಯಜ್ಞಧ್ವನಿ ಎಂದು ಗುರುತಿಸಿದರು. ಅವನನ್ನು ನಿರ್ಲಕ್ಷಿಸಿದರೆ ಕ್ರುದ್ಧನಾದ ಮಹಾತಪಸ್ವಿ ಹೊಸ ದೇವತೆಗಳನ್ನೇ ಸೃಷ್ಟಿಸಬಲ್ಲನೆಂದು ದೇವತೆಗಳಿಗೆ ಎಚ್ಚರಿಸಿದರು. ಕೂಡಲೇ ಎಲ್ಲ ದೇವತೆಗಳು ಬಾವಿಯಲ್ಲೇ ಯಜ್ಞ ಮಾಡುತ್ತಿದ್ದ ತ್ರಿತನ ಬಳಿಗೆ ಬಂದರು. ದೇವತೆಗಳನ್ನು ಕಂಡ ತ್ರಿತನು ತನ್ನ ದುಸ್ಥಿತಿಯನ್ನು ದೀನವಾಗಿ ವಿವರಿಸಿದರೂ ಯಜ್ಞ ಕ್ರಮವನ್ನು ಬಿಡಲಿಲ್ಲ. ವಿಧಿವಿಧಾನಗಳೊಂದಿಗೆ ದೇವತೆಗಳಿಗೆ ಹವಿಸ್ಸಿನ ಭಾಗಗಳನ್ನು ನೀಡಿದನು. ಯಜ್ಞದಿಂದ ತೃಪ್ತರಾದ ದೇವತೆಗಳು ಅವನಿಗೆ ವರ ನೀಡಲು ಸಿದ್ಧರಾದರು. ತ್ರಿತನು ಲೋಕಹಿತಕರವಾದ ವರಗಳನ್ನು ಕೇಳಿದನು. ತನ್ನನ್ನು ಆ ಬಾವಿಯಿಂದ ಮೇಲಕ್ಕೆತ್ತಬೇಕು ಮತ್ತು ಆ ಬಾವಿಯ ನೀರನ್ನು ಯಾರು ಸ್ಪರ್ಶಿಸುತ್ತಾರೋ ಅವರಿಗೆ ಸೋಮಗತಿ ದೊರೆಯಬೇಕೆಂದು ವಿನಂತಿಸಿದನು. ಕೂಡಲೇ ಸರಸ್ವತಿ ನದಿ ಅಲೆಗಳೊಂದಿಗೆ ಉಕ್ಕಿ ಬಂದು ಬಾವಿಯನ್ನು ತುಂಬಿದಳು. ನೀರಿನೊಂದಿಗೆ ತ್ರಿತನು ಮೇಲಕ್ಕೆ ಬಂದನು. ದೇವತೆಗಳು ಹಾಗೆ ಆಗಲಿ ಎಂದು ವರ ನೀಡಿ ತಮ್ಮ ಲೋಕಕ್ಕೆ ಹಿಂತಿರುಗಿದರು. ಮನೆಗೆ ಮರಳಿದ ತ್ರಿತನು ನಂತರ ತನ್ನ ಅಣ್ಣಂದಿರನ್ನು ಭೇಟಿಯಾದಾಗ ಅವರ ದ್ರೋಹ ನೆನಪಾಗಿ ಕೋಪಗೊಂಡನು. ಧರ್ಮನಿಷ್ಠನಾದವನ ಶಾಪವು ಧರ್ಮಸಮ್ಮತವಾಗಿರುತ್ತದೆ. ಪಶುಲೋಭದಿಂದ ತನ್ನನ್ನು ಬಿಟ್ಟು ಹೋದ ಏಕತಾ ಮತ್ತು ದ್ವಿತರನ್ನು ಕೋರೆದಾಡೆಗಳಿರುವ ಪ್ರಾಣಿಗಳಾಗಿ ಸಂಚರಿಸಬೇಕೆಂದು ಅವರ ಸಂತಾನವು ಗೋಲಾಂಗೂಲ, ಕರಡಿ ಮತ್ತು ವಾನರರಾಗಿ ಜನಿಸಬೇಕೆಂದು ಶಪಿಸಿದನು. ಕ್ಷಣದಲ್ಲಿ ಆ ಶಾಪ ಸತ್ಯವಾಯಿತು. ಇದು ಕರ್ಮ ಸಿದ್ಧಾಂತದ ಅನಿವಾರ್ಯತೆಯನ್ನು ಲೋಕಕ್ಕೆ ಸಾರಿತು. ಕಾಲಾಂತರದಲ್ಲಿ ಅಮಿತ ವಿಕ್ರಮಿ ಹಲಾಯುಧ ಬಲರಾಮನು ಆ ಪವಿತ್ರ ಉದಪಾನದ ನೀರನ್ನು ಸ್ಪರ್ಶಿಸಿ ದ್ವಿಜರಿಗೆ ದಾನಧರ್ಮಗಳನ್ನು ನೆರವೇರಿಸಿದನು. ಆ ಉದಪಾನದ ಮಹಿಮೆಯನ್ನು ಪುನಃ ಪುನಃ ಪ್ರಶಂಸಿಸುತ್ತಾ ಸರಸ್ವತಿ ಕಣ್ಮರೆಯಾಗಿದ್ದ ವಿನಶನ ಪ್ರದೇಶವನ್ನು ತಲುಪಿದನು. ಹೀಗೆ ತ್ರಿತನ ತಪಸ್ಸು, ಯಜ್ಞಬಲ ಮತ್ತು ಧರ್ಮನಿಷ್ಠೆ ಯುಗಯುಗಾಂತರಕ್ಕೂ ಪಾವನವಾಗಿ ಉಳಿಯಿತು. ಲೋಭ ಮತ್ತು ದ್ರೋಹ ಪತನಕ್ಕೆ ಕಾರಣವಾಗುತ್ತವೆ. ಧರ್ಮ ಮತ್ತು ನಂಬಿಕೆ ಯಾವ ಸಂಕಟದಲ್ಲೂ ಮಾನವನನ್ನು ರಕ್ಷಿಸುತ್ತವೆ ಎಂಬ ಸತ್ಯವನ್ನು ತ್ರಿತನ ಕಥೆ ಶಾಶ್ವತವಾಗಿ ಸಾರುತ್ತದೆ. ತ್ರಿತ ಮಹರ್ಷಿಯ ಕಥೆ ನಮಗೆ ಕೇವಲ ಪುರಾಣ ಕಥೆಯಾಗಿ ಅಲ್ಲ, ಮಾನವ ಜೀವನದ ಆಂತರಿಕ ಯಾತ್ರೆಯನ್ನು ಪ್ರತಿಬಿಂಬಿಸುವ ದರ್ಶನವಾಗಿ ಕಾಣಬೇಕು. ಈ ಕಥೆಯ ತತ್ವಾರ್ಥವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದೆಂದರೆ ಧರ್ಮವನ್ನು ಪುಸ್ತಕದ ನಿಯಮಗಳಾಗಿ ಅಲ್ಲ, ಬದುಕಿನ ಉಸಿರಾಗಿ ಸ್ವೀಕರಿಸುವುದಾಗಿದೆ. ತ್ರಿತನು ಬಾವಿಯಲ್ಲಿ ಬಿದ್ದ ಕ್ಷಣವು ಮಾನವನ ಬದುಕಿನಲ್ಲಿ ಎದುರಾಗುವ ಅತಿದಾರಿಣ ಸಂಕಟಗಳ ಪ್ರತೀಕವಾಗಿದೆ. ಅಲ್ಲಿ ಅವನ ಬಳಿ ಶಕ್ತಿ ಇರಲಿಲ್ಲ, ಸಹಾಯಕರಿರಲಿಲ್ಲ, ಹೊರಬರುವ ದಾರಿಯೂ ಕಾಣಲಿಲ್ಲ. ಆದರೆ ಅವನು ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ಜೀವನದಲ್ಲೂ ಹೀಗೆಯೇ ಕೆಲವು ಸಂದರ್ಭಗಳಲ್ಲಿ ನಾವು ಸಂಪೂರ್ಣವಾಗಿ ಒಂಟಿಯಾಗಿರುವಂತೆ ಅನುಭವಿಸುತ್ತೇವೆ. ಆ ಕ್ಷಣಗಳಲ್ಲಿ ಹೊರಗಿನ ಸಹಾಯಕ್ಕಿಂತ ಒಳಗಿನ ನಂಬಿಕೆ ಮತ್ತು ಧರ್ಮನಿಷ್ಠೆಯೇ ನಿಜವಾದ ಆಶ್ರಯವಾಗುತ್ತದೆ ಎಂಬುದನ್ನು ತ್ರಿತನು ತನ್ನ ನಡೆ ಮೂಲಕ ತೋರಿಸಿದ್ದಾನೆ. ತ್ರಿತನು ತನ್ನ ಸಂಕಟಕ್ಕೆ ಲೋಭ, ದ್ವೇಷ ಅಥವಾ ಪ್ರತೀಕಾರದ ಚಿಂತೆಯಿಂದ ಪ್ರತಿಕ್ರಿಯಿಸಲಿಲ್ಲ. ದುಃಖದಲ್ಲಿಯೂ ತನ್ನ ಜ್ಞಾನವನ್ನು ಕಳೆದುಕೊಳ್ಳದೆ ಅದನ್ನೇ ಸಾಧನೆಯ ಸಾಧನವಾಗಿಸಿಕೊಂಡನು. ಇದು ನಮಗೆ ಒಂದು ಮಹತ್ವದ ಪಾಠವನ್ನು ನೀಡುತ್ತದೆ. ಜೀವನದಲ್ಲಿ ನೋವು ಬಂದಾಗ ನಾವು ಅಸಹನೆ, ಕೋಪ ಅಥವಾ ನಿರಾಶೆಗೆ ಒಳಗಾದರೆ ಆ ನೋವು ಇನ್ನಷ್ಟು ಗಾಢವಾಗುತ್ತದೆ. ಆದರೆ ಅದೇ ನೋವನ್ನು ಆತ್ಮಪರಿಶೀಲನೆಗೆ, ಸಾಧನೆಗೆ ಮತ್ತು ಒಳಗಿನ ಶಕ್ತಿಯನ್ನು ಕಂಡುಕೊಳ್ಳಲು ಬಳಸಿಕೊಂಡರೆ ಅದು ನಮ್ಮನ್ನು ಮೇಲಕ್ಕೆತ್ತುತ್ತದೆ. ತ್ರಿತನು ಬಾವಿಯೊಳಗೆ ಯಜ್ಞ ಮಾಡಿದಂತೆ ನಮ್ಮ ಜೀವನದಲ್ಲೂ ಪರಿಸ್ಥಿತಿ ಅನುಕೂಲಕರವಾಗಿರಬೇಕೆಂದಿಲ್ಲ. ಸಂಕಟದ ಮಧ್ಯೆಯಲ್ಲಿಯೇ ಧರ್ಮ ಮತ್ತು ನಂಬಿಕೆಯನ್ನು ಉಳಿಸಿಕೊಂಡು ನಡೆದುಕೊಂಡರೆ ಅದೇ ನಮ್ಮ ಉದ್ಧಾರಕ್ಕೆ ಕಾರಣವಾಗುತ್ತದೆ. ಈ ಕಥೆಯಲ್ಲಿ ಏಕತಾ ಮತ್ತು ದ್ವಿತರ ಪತನವು ಲೋಭದ ಭಯಾನಕ ಪರಿಣಾಮವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಆರಂಭದಲ್ಲಿ ಧರ್ಮಪಥದಲ್ಲಿ ನಡೆದು ಯಜ್ಞಗಳನ್ನು ನೆರವೇರಿಸುತ್ತಿದ್ದವರು ಸಂಪತ್ತಿನ ಆಸೆಗೆ ಒಳಗಾಗಿ ಸಹೋದರತ್ವವನ್ನೇ ಮರೆತರು. ಇದು ಇಂದಿನ ಸಮಾಜದಲ್ಲೂ ಕಂಡುಬರುವ ಸತ್ಯ. ಹಣ, ಸ್ಥಾನಮಾನ ಮತ್ತು ಸ್ವಾರ್ಥಕ್ಕಾಗಿ ಸಂಬಂಧಗಳನ್ನು,
ಮೌಲ್ಯಗಳನ್ನು ಮತ್ತು ಮಾನವೀಯತೆಯನ್ನು ತ್ಯಜಿಸುವ ಪ್ರವೃತ್ತಿ ಹೆಚ್ಚುತ್ತಿದೆ. ತ್ರಿತನ ಕಥೆ ನಮಗೆ ಎಚ್ಚರಿಕೆ ನೀಡುತ್ತದೆ. ಲೋಭ ಕ್ಷಣಿಕ ಲಾಭವನ್ನು ನೀಡಬಹುದು, ಆದರೆ ಅಂತಿಮವಾಗಿ ಅದು ಪತನವನ್ನೇ ತರುತ್ತದೆ. ಜೀವನದಲ್ಲಿ ಸಂಪತ್ತು ಅಗತ್ಯವಾದರೂ ಅದನ್ನು ಧರ್ಮದ ಮಿತಿಯೊಳಗೆ ಇಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ಅದು ನಮ್ಮನ್ನು ನಿಯಂತ್ರಿಸುವ ಶಕ್ತಿಯಾಗುತ್ತದೆ. ತ್ರಿತನು ದೇವತೆಗಳ ಮುಂದೆ ತನ್ನ ದುಃಖವನ್ನು ವಿವರಿಸಿದರೂ ಯಜ್ಞಕ್ರಮವನ್ನು ಬಿಡಲಿಲ್ಲ. ಇದು ಧರ್ಮಪಾಲನೆಯ ನಿಜವಾದ ಅರ್ಥವನ್ನು ಸೂಚಿಸುತ್ತದೆ. ಫಲಕ್ಕಾಗಿ ಅಥವಾ ತಕ್ಷಣದ ಪರಿಹಾರಕ್ಕಾಗಿ ಅಲ್ಲ, ಧರ್ಮಕ್ಕಾಗಿ ಧರ್ಮವನ್ನು ಆಚರಿಸುವ ಮನೋಭಾವವೇ ಶ್ರೇಷ್ಠ. ನಮ್ಮ ಜೀವನದಲ್ಲೂ ಒಳ್ಳೆಯ ಕೆಲಸ ಮಾಡಿದಾಗ ತಕ್ಷಣ ಪ್ರಶಂಸೆ ಅಥವಾ ಫಲ ದೊರೆಯದೇ ಇರಬಹುದು. ಕೆಲವೊಮ್ಮೆ ನಾವು ಒಳ್ಳೆಯದನ್ನು ಮಾಡಿದರೂ ನಿರ್ಲಕ್ಷ್ಯಕ್ಕೆ ಒಳಗಾಗಬಹುದು. ಆದರೂ ಸತ್ಯ ಮತ್ತು ನೀತಿಯ ಮಾರ್ಗವನ್ನು ಬಿಡದೆ ಮುಂದುವರಿಯಬೇಕು. ಧರ್ಮದ ಫಲ ತಡವಾಗಿ ಬಂದರೂ ತಪ್ಪುವುದಿಲ್ಲ ಎಂಬುದನ್ನು ತ್ರಿತನ ಕಥೆ ಗಾಢವಾಗಿ ನೆನಪಿಸುತ್ತದೆ. ಅಂತಿಮವಾಗಿ ತ್ರಿತನ ಕಥೆ ಕರ್ಮ ಸಿದ್ಧಾಂತದ ಮಹತ್ವವನ್ನು ಬೋಧಿಸುತ್ತದೆ. ಅವನು ಅನುಭವಿಸಿದ ನೋವು ಸಹೋದರರ ದ್ರೋಹದ ಫಲವಾಗಿತ್ತು. ಹಾಗೆಯೇ ಏಕತ ಮತ್ತು ದ್ವಿತರ ಪತನವು ಅವರ ದುಷ್ಟಕರ್ಮಗಳ ಫಲವಾಗಿತ್ತು. ಜೀವನದಲ್ಲಿ ನಾವು ಮಾಡುವ ಪ್ರತಿಯೊಂದು ಕಾರ್ಯವೂ, ಹೇಳುವ ಪ್ರತಿಯೊಂದು ಮಾತು ಮತ್ತು ಇಡುವ ಪ್ರತಿಯೊಂದು ಉದ್ದೇಶವೂ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಆದ್ದರಿಂದ ಧರ್ಮ, ಸತ್ಯ, ಸಹಾನುಭೂತಿ ಮತ್ತು ನಂಬಿಕೆಯನ್ನು ಜೀವನದ ಮೂಲಾಧಾರಗಳಾಗಿ ಮಾಡಿಕೊಂಡರೆ ಯಾವುದೇ ಸಂಕಟ ಬಂದರೂ ಅದು ನಮ್ಮನ್ನು ಮುರಿಯಲಾರದು. ಈ ದೃಷ್ಟಿಯಿಂದ ನೋಡಿದರೆ ತ್ರಿತನ ಕಥೆ ಹೇಳುವುದು ಒಂದೇ ಸತ್ಯವನ್ನು: ಲೋಭ ಮತ್ತು ದ್ರೋಹ ಮನುಷ್ಯನನ್ನು ಒಳಗಿನಿಂದಲೇ ನಾಶ ಮಾಡುತ್ತವೆ, ಆದರೆ ಧರ್ಮ ಮತ್ತು ಅಚಲ ನಂಬಿಕೆ ಯಾವ ಗಾಢ ಅಂಧಕಾರದಲ್ಲೂ ಮಾನವನನ್ನು ಬೆಳಕಿನತ್ತ ಕರೆದೊಯ್ಯುತ್ತವೆ. ಇದು ಪುರಾತನ ಯುಗದ ಕಥೆಯಾಗಿದ್ದರೂ ಅದರ ತತ್ವಾರ್ಥ ಇಂದಿನ ಬದುಕಿಗೂ ಅಷ್ಟೇ ಜೀವಂತ ಮತ್ತು ಅನಿವಾರ್ಯವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.